ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಂಬಿಕೆಯನ್ನು, ಒಳ್ಳೆ ಮನಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹುಮೆನೇಯಾಯನು, ಅಲೆಕ್ಸಾಂದ್ರನು ಇಂಥವರೇ. ಈ ವಾಕ್ಯದಲ್ಲಿ ನೋಡುವಾಗ, ಈ ವಾಕ್ಯದಲ್ಲಿ ಈ ರೀತಿಯಾಗಿ ಪೌಲನು ತಿಮೋಥಿಯನಿಗೆ ಬರೀತಾ ಇದ್ದಾನೆ. ನಂಬಿಕೆಯನ್ನು, ಮನಸಾಕ್ಷಿಯನ್ನು ಬಿಡದೆ ಹಿಡಿದುಕೊಂಡಿರು. ಕ್ರಿಸ್ತ ನಂಬಿಕೆಯನ್ನು, ಮನಸಾಕ್ಷಿಯನ್ನು ಕಳೆದುಕೊಂಡವನಾಗಿ ಹಡಗು ಒಡೆದಂತೆ ನಷ್ಟಪಟ್ಟಿದ್ದಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಂಬಿಕೆ, ಮನಸಾಕ್ಷಿ ನಮ್ಮಲ್ಲಿ ಎಂತ ಕಾರ್ಯ ಮಾಡುತ್ತಾ ಇದೆ? ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ನಮ್ಮ ಮನಸಾಕ್ಷಿ ಅದು ಒಂದು ಒಳ್ಳೆಯ ಮನಸಾಕ್ಷಿಯಾಗಿದೆನಾ? ಯೇಸು ಕ್ರಿಸ್ತನಲ್ಲಿ ಇಟ್ಟಂತ ನಂಬಿಕೆ, ಮನಸಾಕ್ಷಿ ನಾವು ಕಳೆದುಕೊಳ್ಳುವಾಗ ಹಡಗು ಒಡೆದು ನಷ್ಟಪಟ್ಟಂತೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಉದಾಹರಣೆ ನೋಡುವಾಗ, ಸಮುದ್ರದಲ್ಲಿ ಹಡಗು ಅದು ಒಡೆದು ಹೋಯ್ತು ಎಂಬುದಾಗಿ ನೋಡುವಾಗ ಅದರಲ್ಲಿ ಇರ್ತಕ್ಕಂಥ ಎಲ್ಲರೂ ಮುಳುಗಿ ಜೀವವನ್ನು ಕಳೆದುಕೊಳ್ಳುವಂತವರಾಗಿದ್ದಾರೆ. ದೊಡ್ಡ ನಷ್ಟ ಅದು. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಕಳೆದುಕೊಳ್ಳುವಾಗ, ಮನಸಾಕ್ಷಿ ಕಳೆದುಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಕೂಡ ದೊಡ್ಡ ನಷ್ಟವನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ನಂಬಿಕೆ ಇಲ್ಲವಾದರೆ ಜೀವಿಸುವುದು ಬಲು ಕಷ್ಟವಾಗುತ್ತದೆ. ಮನಸಾಕ್ಷಿ ಇಲ್ಲವೆಂದರೂ ಕೂಡ ಬದುಕುವುದು ಕಷ್ಟವಾಗುತ್ತದೆ. ಯಾಕೆ ಎಂಬುದಾಗಿ ನೋಡುವಾಗ, ನಂಬಿಕೆ ಎಂಬುದಾಗಿ ನೋಡುವಾಗ ಅನೇಕ ಜನರು ನಮ್ಮ ಸ್ನೇಹ ಸಂಬಂಧ ಬೆಳೆಸುವುದು ನಮ್ಮ ನಂಬಿಕೆಯ ಮೂಲಕ. ನಮ್ಮ ಮನಸಾಕ್ಷಿ ತುಂಬಾ ಪ್ರಾಮುಖ್ಯತೆಯಾಗಿದೆ. ನಮ್ಮ ಜೀವಿತದಲ್ಲಿ ಮನಸಾಕ್ಷಿ ಇಲ್ಲವೆಂದರೆ ನಾವು ಮಾಡ್ತಕ್ಕಂಥ ಯಾವುದೇ ಕೆಲಸವಾಗಲಿ, ಒಂದು ಕಾರ್ಯವಾಗಲಿ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿಯೇ ನಮ್ಮ ಮನಸಾಕ್ಷಿ ತುಂಬಾ ಪ್ರಾಮುಖ್ಯವಾಗಿದೆ. ಈ ಲೋಕದಲ್ಲಿ ಅನೇಕ ಜನರು ಅನೇಕ ಮಾತುಗಳನ್ನು ಆಡುತ್ತಾರೆ. ನಾನು ಏನೆಂಬುದಾಗಿ ನನ್ನ ಸೃಷ್ಟಿಕರ್ತನು ಯೇಸು ಕ್ರಿಸ್ತನು, ಸರ್ವಲೋಕದ ಒಡೆಯನು, ನನ್ನ ನಿರ್ಮಾಣಿಕನು ಆತನಿಗೆ ಗೊತ್ತಿದ್ದರೆ ಸಾಕು. ನನ್ನ ಮನಸಾಕ್ಷಿ ಎಂತದಿದೆ? ಈ ಒಂದು ದಿನದಲ್ಲಿ ಈ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹುಮೆನೇಯಾಯನು, ಅಲೆಕ್ಸಾಂದ್ರನು ಇಂಥವರೇ ಎಂಬುದಾಗಿ ಅವರ ವಿಷಯದಲ್ಲಿ ನೋಡುವಾಗ ಕೊಳಕು ಮಾತನಾಡುವವರು, ಕೆಟ್ಟ ಆಲೋಚನೆ ಉಳ್ಳವರು, ದೇವರು ಅವರಿಗೆ ಕೊನೆಯದಾಗಿ ಸೈತಾನನಿಗೆ ಒಪ್ಪಿಸಿಕೊಟ್ಟನೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಹುಮೆನೇಯಾಯನು, ಅಲೆಕ್ಸಾಂದ್ರನ ಹಾಗೆ ನಂಬಿಕೆ ಕಳೆದುಕೊಂಡವರಾಗಿ, ಮನಸಾಕ್ಷಿ ಇಲ್ಲದವರಾಗಿ ಸೈತಾನನಿಗೆ ತುತ್ತಾಗುತ್ತಾ ನಾವು ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಮನಸಾಕ್ಷಿ, ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ನಂಬುವಾಗ ಯೇಸು ಕ್ರಿಸ್ತನ ರಕ್ಷಣೆ ಕಾರ್ಯವನ್ನು ನಾವು ಅನುಭವಿಸುವಂತವರಾಗಿದ್ದೇವೆ. ನಮ್ಮ ಮನಸ್ಸಾಕ್ಷಿ ಇರುವಾಗ ನಮ್ಮ ಜೀವಿತ ಉತ್ತಮ ರೀತಿಯಾಗಿ ಇರುವಂತದಾಗಿದೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ನೋಡಿ ಅನೇಕ ಜನರು ಎಂತ ನಂಬಿಕೆ ಇವರದು, ಎಂತ ಮನಸಾಕ್ಷಿ ಇವರದು ಎಂಬುದಾಗಿ ಅನೇಕ ಜನರು ನಮ್ಮ ವಿಷಯವಾಗಿ ಹೇಳುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನ ಎರಡನೇ ಬರುವಾಗ ಆತನ ಎದುರು ನಾವು ನಂಬಿಗಸ್ತರಾಗಿ, ಮನಸಾಕ್ಷಿ ಉಳ್ಳವರಾಗಿ ನಿಲ್ಲುವಂತವರಾಗಬೇಕು. ಇಲ್ಲವಾದರೆ ಯೇಸು ಕ್ರಿಸ್ತನು ಹುಮೆನೇಯಾಯನನ್ನು,
ಅಲೆಕ್ಸಾಂದ್ರನನ್ನು ಯಾವ ರೀತಿಯಾಗಿ ಸೈತಾನನಿಗೆ ಒಪ್ಪಿಸಿಕೊಟ್ಟನೋ ಅದೇ ರೀತಿಯಾಗಿ ನಮ್ಮನ್ನು ಕೂಡ ಸೈತಾನನಿಗೆ ಒಪ್ಪಿಸಿಕೊಡುತ್ತಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಮಾತು ಎಂತದಾಗಿದೆ, ನಮ್ಮ ನೋಟ ಎಂತದಾಗಿದೆ, ನಮ್ಮ ಕಾರ್ಯ ಎಂತದಾಗಿದೆ, ನಾವು ಈ ಲೋಕದ ಜೀವಿತವನ್ನು ಜೀವಿಸುತ್ತಾ ಇದ್ದೇವಾ? ಈ ಲೋಕದಲ್ಲಿ ಅನೇಕ ಕಾರ್ಯಗಳು, ಅಸಹ್ಯವಾದ ಕಾರ್ಯ, ಹೇಯ ಕೃತ್ಯಗಳು, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಲೋಕದ ಅನೇಕ ಆಸೆಗಳಿಗೆ ಒಳಗಾಗಿ ನಾವು ಜೀವಿಸುತ್ತಾ ಇರುವುದಾದರೆ ನಮ್ಮ ನಂಬಿಕೆ ಜೀವಿತ ಏನಾಗಿದೆ? ನಾವು ಈ ಲೋಕದ ಜೀವಿತವನ್ನು ಜೀವಿಸುವಾಗ ನಮ್ಮ ಮನಸ್ಸಾಕ್ಷಿ ಏನಾಗಿದೆ? ಯೇಸು ಕ್ರಿಸ್ತನನ್ನು ನಂಬಿದಂತ ನಾವು, ನಮ್ಮ ಮನಸ್ಸಾಕ್ಷಿ, ನಮ್ಮ ನಂಬಿಕೆ ಯಾವಾಗಲೂ ಯೇಸು ಕ್ರಿಸ್ತನಲ್ಲಿರುವಂತದ್ದಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಅನೇಕ ಜನರು ಈ ಲೋಕದ ಸಂಗತಿಗಳ ಮೇಲೆ, ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟವರಾಗಿ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಒಂದು ವೇಳೆ ಈ ಲೋಕದ ಜನರು ಮನಸಾಕ್ಷಿ ಇಲ್ಲದ ಹಾಗೆ ಹೇಳಿದಂತ ಮಾತು ಯಾವಾಗ ಹೇಳಿದೆಂಬುದಾಗಿ ಹೇಳಿ ಅವರು ಎದುರಾಗಿ ಮಾತನಾಡುವಾಗ ನಮ್ಮ ನಂಬಿಕೆ ಕಳೆದು ಹೋಗುತ್ತದೆ, ಮನಸ್ಸಾಕ್ಷಿ ಮುರಿದು ಬೀಳುವಂತದ್ದಾಗಿದೆ. ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ, ಯೇಸು ಕ್ರಿಸ್ತನಲ್ಲಿ ನಾವು ಮನಸ್ಸಾಕ್ಷಿ ಇಡುವಾಗ ನಮ್ಮ ಜೀವಿತ ಯಾವಾಗಲೂ ಸ್ಥಿರವಾಗಿರುವಂತದ್ದಾಗಿದೆ. ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ ಹಾಗೆ ಆತನು ಬದಲಾಗದಂತ ದೇವರು. ಯಾವಾಗಲೂ ನಮ್ಮನ್ನು ಕಾಯುತ್ತಾನೆ, ನಮ್ಮನ್ನು ಕಾಪಾಡುತ್ತಾನೆ, ನಮ್ಮನ್ನು ಸಂರಕ್ಷಿಸಿ ನಡೆಸುವಂತವನಾಗಿದ್ದಾನೆ. ಈ ಲೋಕದ ಜನರು ಈ ಒಂದು ಸಮಯದಲ್ಲಿ ಮಾತು ಕೊಟ್ಟು ಮಾತು ತಪ್ಪುವಂತವರಾಗಿದ್ದಾರೆ. ನಂಬಿಕೆಯಲ್ಲಿ ಭರವಸೆ ಇಟ್ಟು ನಂಬಿಕೆ ಕಳೆದುಕೊಳ್ಳುವಂತವರಿದ್ದಾರೆ. ಆ ವಿಷಯವಾಗಿ ಈ ಲೋಕದಲ್ಲಿ ನಾವು ನಂಬಿಕೆ ಇಡುವಾಗ, ಮನಸಾಕ್ಷಿಯನ್ನು ನಾವು ಈ ಲೋಕದ ಜನರ ಮೇಲೆ ಇಡುವಾಗ ಹಡಗು ಒಡೆದು ಹೋಗಿ ನಷ್ಟಪಟ್ಟಂತೆ ನಮ್ಮ ಜೀವಿತವಾಗುತ್ತದೆ. ಆ ವಿಷಯವಾಗಿಯೇ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ನಮ್ಮ ಮನಸ್ಸಾಕ್ಷಿ ಯೇಸು ಕ್ರಿಸ್ತನಲ್ಲಿ ಇರುವಂತದ್ದಾಗಬೇಕು. ಆವಾಗ ನಮ್ಮ ಜೀವಿತ ನಿತ್ಯ ಜೀವಿತವನ್ನು ನಾವು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಈ ಒಂದು ಸುಂದರ ಸಮಯದಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆ ಎಂತದಾಗಿದೆ, ನಮ್ಮ ಮನಸಾಕ್ಷಿ ಎಂತದಾಗಿದೆ, ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋಣ. ಒಂದು ವೇಳೆ ನಮ್ಮ ನಂಬಿಕೆ, ನಮ್ಮ ಮನಸಾಕ್ಷಿ ನಾವು ಹಿಡಿದುಕೊಂಡು ಜೀವಿಸ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಹಡಗು ಒಡೆದು ನಷ್ಟಪಟ್ಟಂತೆ ನಮ್ಮ ಜೀವಿತವಾಗುತ್ತದೆ. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಂಬಿಕೆ, ಮನಸಾಕ್ಷಿಯಿಂದ ಜೀವಿಸುವಾಗ ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತವರಾಗಿದ್ದೇವೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.